ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಂದರೆ ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟೈತೆ. ನಮ್ಮಮ್ಮಂಗೆ ಸ್ಕ್ಯಾನಿಂಗ್ ಮಾಡಿಸಿದ್ವಿ. ಅದು ರಿಪೋರ್ಟಲ್ಲಿ ಸ್ವಲ್ಪ ಏನೋ 3 ಪ್ರಾಬ್ಲಮ್ ತೋರಿಸ್ತೈತೆ, ಗಂಟು ಆಗಿದೆ ಅಂತ. ಸೊ ಅದಕ್ಕೆ ಇವಾಗ ಎಸಿಲ್ ಕೇಳೋಣ ಅಂತ ಹೋಗ್ತಾಯಿದ್ದೀವಿ. ಎಸಿಲ್ ಆಗಿಲ್ಲ ಅಂದರೆ ಕಣ್ವಾದಲ್ಲಿ ಇದು ಮಾಡಬೇಕು. ಅಲ್ಲಿ ಒಂದು ಎಷ್ಟು 20,000 ಹೇಳಿದ್ದಾರೆ. ಬೆನ್ನು ಎಲ್ಲ ಬೆನ್ನು ಮೂಳೆ ಎಲ್ಲ ಒಂದು ಸ್ವಲ್ಪ ಇದಾಗಿತ್ತು. ನಮ್ಮಮ್ಮಂಗೆ ಅದೆಲ್ಲ ಬೆಲ್ಟ್ ಕೊಟ್ಟಿದ್ದಾರೆ, ಅದೆಲ್ಲ ಸರಿ ಹೋಗುತ್ತೆ ಅಂದಿದ್ದಾರೆ. ಇವಾಗ 3 ಪ್ರಾಬ್ಲಮ್ ಇದೆ. ಅದು ಚಿಕ್ಕದೇ, ಅದೇ ಒಂದು ಸ್ವಲ್ಪ ಅದನ್ನು ತೋರಿಸೋಣ ಅಂತ ಕೇಳಬೇಕು. ಅದು ಎಷ್ಟಾಗುತ್ತೆ ಸ್ಕ್ಯಾನಿಂಗ್ ಮಾಡಿಸ್ಬೇಕಲ್ಲ, ಅದಕ್ಕೆ ಹೋಗ್ತಾಯಿದ್ದೀವಿ ಗೈಸ್. ಜೀವನನೇ ಬೇಜಾರಾಗ್ಬಿಟ್ಟೈತೆ ನಿಜ. ಹೋದ್ರು ನಾನು ಹೋಗ್ತೀನಿ, ಬೀಗ ಹಾಕಬೇಕು. ನೀರೇ ತೊಗೊಳ್ಲಿಲ್ಲ. ಏನೋ ಮನುಷ್ಯನ ಜೀವನ ಅಪ್ಪ. ನನಗೆ ನಮ್ಮ ಮನೇಲಿ ನಮ್ಮಮ್ಮ ಅಪ್ಪ ಯಾರೊಬ್ಬರು ಹುಷಾರಿಲ್ಲ ಅಂದರೂ ನಮಗೆ ತಡ್ಕೊಳಕ್ಕಾಗಲ್ಲ. ಬೇಜಾರಾಗ್ಬಿಟ್ಟೈತೆ. ಮನೆ ಬೇರೆ ಖಾಲಿ ಮಾಡಬೇಕು, ಅದರಲ್ಲಿ ಇದೊಂದು ಪ್ರಾಬ್ಲಮ್ಮು. ದೇವ್ರು ಯಾಕೆ ಇಷ್ಟು ಕಷ್ಟ ಕೊಡ್ತಾನೋ ಅಂತ ಅನಿಸುತ್ತೆ ನಮಗೆ. ಯಾಕೆ ಇಷ್ಟು ಕಷ್ಟ ಕೊಡ್ತಾನೋ ಒಂದು ಗೊತ್ತಿಲ್ಲ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಅನುಭವಿಸ್ಬೇಕಷ್ಟೆ. ಹೋಗ್ತಾ ಇದ್ದೀನಿ ಇವಾಗ. ಕೆಳಗಡೆ ಹುಡುಗರು ಬರ್ತಾರೆ, ಹೋಗ್ಬೇಕು. ಎಷ್ಟು ಕಾಸಿಲ್ಲ ಏನು, ಅದು ಒಂದು ಪ್ರಾಬ್ಲಮ್. ಬೇಜಾರು. ಮನಿಂದ ಹೋಗ್ತಾ ಇದ್ದೀವಿ. ಎಲ್ಲಪ್ಪ ಬರ್ಸೋದು ಡಬಲ್ ಚೀಟಿ ಬರೀತಾರ. ಅದು ಸರಿಯಾಗಿ ಊಟ ಮಾಡಬೇಕು ನೋಡಿ. ಈಗ ಇಷ್ಟು ಹಾಕೋರೆ ಬೀಳ್ತೀರ. ಇಲ್ಲೇ ನಿಂತ್ಕೊಳ್ಳ, ಎಲ್ಲಿ ಕೂತ್ಕೊಂತೆ ಇಲ್ಲಿ. ಆಲ್ರೆಡಿ ಅಲ್ಲಿ ಅಲ್ಲಿ ಬರುತ್ತೆ. ಊಟ ಮಾಡುವಾಗ ಬಿಚ್ಚಬೇಕಂತೆ ಬೆಲ್ಟು. ಆಮೇಲೆ ಊಟ ಆದಮೇಲೆ ಒಂದು 10-20 ನಿಮಿಷ ಬಿಟ್ಟು ಆಮೇಲೆ ಹಾಕೋಬೇಕಂತೆ. ವಾಶ್ರೂಮ್ಗೆ ಹೋಗ್ಬೇಕಾದ್ರೆಲ್ಲ ತೆಗ್ದಿಕ್ಬಿಟ್ಟು ಹೋಗ್ಬೇಕಂತೆ. ಹಾಂ, ನಾವು ಮಾಡಿಸ್ಬೋದಾ? ಈಶ್ವರ್ ನಂಬರ್ ಹಾಕಿರೋಣ. ಆ ಕಡೆ ನಂಬರ್ ಅದು ನಮ್ದು ಲ್ಯಾಬ್ಸ್ ಆದ್ರೆ ಇನ್ನೇನು ಅದು ಇದಾಗಿರುತ್ತೆ. ಕೆಲಸ ಬಿಟ್ಟರೆ ಆಗುತ್ತಲ್ಲ ಎಲ್ಲರಿಗೂ. ರನ್ನಿಂಗ್ ಮಾಡಿಸೋದು 300 ರೂಪಾಯಿ ಕಟ್ಟದ. ಹೋದ್ರೆ ಹೋಗ್ಲಿ ಬಿಡಮ್ಮ. ತಿಂಗ್ಳಿಗೆ 300 ರೂಪಾಯಿ ಆರಾಮ ಕಟ್ಕೋಬೋದು. ಎಲ್ಲ ಏನೋ ಖರ್ಚು ಮಾಡ್ತೀವಿ, 300 ರೂಪಾಯಿ ಖರ್ಚು ಮಾಡಿದ್ರೆ ತಲೆ ಹೋಗ್ತವನೆ ಕೇಳ್ಕೊಂಬರಕ್ಕೆ ನಿಂತಿದ್ದೀವಿ ಇಲ್ಲೇ. ಬಾಯ ಆಯ ಅಮ್ಮಂಗೆ ಬೆಲ್ಟ್ ಹಾಕಿರೋದಕ್ಕೆ ಫುಲ್ ಒಂಥರ ಸಣ್ಣ ಕಾಣಿಸ್ತೈತೆ. ಬೆಲ್ಟ್ ಹಾಕಿರೋ ಕರೆಕ್ಟಾಗಿ ಇದ್ದಿರೋ ತಾನೆ. ಅದೇನು ಗೊತ್ತಾ ಅವ್ನು ಬೆಲ್ಟ್ ಹಾಕಿರೋದು? ಬೆಲ್ಟ್ ಹಾಕಿರೋದು ಗೊತ್ತಾ? ಮೂಳೆ ಸ್ಪ್ರೆಡ್ ಆಗಬಾರ್ದು. ಹೌದಾ?
ಮೂಳೆ ಆ ಕಡೆ ಈ ಕಡೆ ಜರುಗುತ್ತಲ್ಲ. ನಾನು ನಿನ್ಗಿನ ಮುಂಚೆಗೆ ಬಿಟ್ಟಿದ್ದೀನಿ. ಅಮ್ಮ ಆಂಟಿ ಹತ್ರ ಮಾತಾಡ್ತವ್ರೆ. ಬಂದಿಲ್ವಲ್ಲ ಮಗು. ಇದು ಯಾವ ಹಾಸ್ಪಿಟ್ಲು? ಆಗಲ್ಲ ಆಚಾರ ಅಂತ ಇವಾಗ ಎಮರ್ಜೆನ್ಸಿ ಅಂತ ಹೇಳಿದೆ. ಆಯಿತು, ಏನಾಗೈತಪ್ಪ ಅಂದರು, ಈ ಥರ MRI ಸ್ಕ್ಯಾನಿಂಗಲ್ಲಿ ಒಂಥರ ಗೆಡ್ಡೆ ಥರ ತೋರಿಸ್ತಾರೆ ಇಲ್ಲಿ ಗಂಟ್ಲ ಹತ್ರ, ಅದಕ್ಕೆ ದೊಡ್ಡ ಎಸಿ ಕರ್ಕೊಂಡು ಹೋಗ್ರಿ ಅಂದ್ರೆ ಬರ್ಕೊಟ್ರೆ ಇದೇನಾ ಡಬಲ್ ಚೀಟಿ ಅಂದರೆ? ಡಬಲ್ ಚುಟ್ಟಿ ಇದೆ. ಪ್ರೆಗ್ನೆಂಟ್ ಅಂತ ನಾವೇ ಚಿಕ್ಕ ವಯಸ್ಸಲ್ಲಿ ಕುಣಿದಿದ್ರೆ ನಮ್ಮ ಮಕ್ಳು ಕುಣಿದಿರಾವು. ಎಮರ್ಜೆನ್ಸಿ ರೋಡ್ ಏನೋ ಬಂತಂದ್ರೆ ಅಷ್ಟೇ. ಇಲ್ಲಿ ಏನು ಹಿಂಗೈತೆ ರೋಡ್? ಯಾವ ರೋಡ್ ಇದು? ಅಂತೆ ಮಕ್ಳು ಅಂತಾರಲ್ಲ ಮುನಿರತ್ನ ಮಕ್ಳು ಅಂತ ಬೆಳಿತಾರೆ. ಮುನಿರತ್ನಂ ರೋಡ ಇದು? ಹಾಂ, ಅವನಿಗೆ ಇದೆ ಎಮ್ಮೆ, ಅವನಿಗೆ ಸೇರ್ಬೇಕಾಗಿದೆ ಈ ರೋಡ್. ಈ ರೋಡ್ ಒಳ್ಳೆ ಯಾವನ್ನ ದಬಾಕಿರೋದು ಆಟ ನಾವು. ಇಳಿ ಪಾಪ. ಲೈನಲ್ಲಿ ನಿಂತು ನೋಡಿ, ಎಷ್ಟು ಜನ ನಿಂತಿದ್ದಾರೆ ಲೈನಲ್ಲಿ. ಇನ್ನೂ ಎಷ್ಟೊಂದು ಜನ ಇದ್ದಾರೆ ಗೈಸ್. ಬೇಜಾರಾಗ್ಬಿಟ್ಟೈತೆ. ಹಾಸ್ಪಿಟ್ಲು ಸವಾಸನೇ ಬೇಡ ಅನ್ಸ್ಬಿಡು. ಇವಾಗ ಸೈನ್ ಹಾಕಿಸ್ಕೊಂಬರಕ್ಕೆ ಹೋಗ್ತವ್ರೆ. ಪಾಪ ಎಷ್ಟು ಓಡಾಡ್ತವ್ರು ಗೊತ್ತಾ? ಈ AC ಅಂದ್ರೇ ಅಲ್ಸ್ತಾರೆ ಹಂಗೆ. ಎತ್ತುದಾ? ಏನು ಫೋನ್ ಮಾಡಿಸ್ಬೇಕು ಸರ್ ಅವರು, ಹೆಂಗೆ ಅದು ಎಲ್ಲ ಬರ್ಕೊಡಿ ಅಂತ ಬರ್ಕೊಟ್ಟಿದ್ದೀನಿ, ಮತ್ತೆ ಹೆಂಗೆ ಸ್ಕ್ಯಾನಿಂಗ್ ಫೋನ್ ಮಾಡಿಸು ಅಂತ ಸರ್ ಕೇಳ್ತಾ ಇಲ್ಲ ಸರ್ ಅವರು. ಸ್ಕ್ಯಾನಿಂಗ್ ಮಾಡ್ಕೊಂಡು ಮಾಡ್ಕೊಡ್ತೀನಿ ಅಂತವ್ರೆ. ನಾನು ಆಯ್ತಪ್ಪ ಅಲ್ಲಿ ಹೋಗಿ ಮಾಡ್ಕೊಂಡು ಇಲ್ಲಿ ಬನ್ನಿರಿ, ಅಷ್ಟೊಂದು ಅಲ್ಲಿ ಬಂದರೆ ಯಾರನ್ನ ಕಳಿಸ್ತೀನಿ ಅವ್ರು ಮಾಡ್ಕೊಡ್ತಾರೆ ಹೋಗಿ ನಿಮಗೆ ಸರ್. ಇವಾಗ ಅಲ್ಗೋಗದಾ? ಹೇಳ್ತಾರಂತೆ ಬಾ. ನನ್ನ ತಮ್ಮ ಬಂದ ಇವಾಗ. ಫಸ್ಟು ಥೈರಾಯ್ಡ್ ಮಾಡ್ಕೊಂಬಿಡೋದು, ಡಾಕ್ಟ್ರಿಗೆ ಮಾಡಿಸ್ಕೊಂಬಿಡೋದು. ಅವ್ರು ಆಯ್ತಾಳ ಅಲ್ಲಿ ಹೋಗಿ ರಜೆ ದಿನ ಹಾಕಿದಾಗ ಎರಡು ಮಾಡಿಸ್ಕೊಂಡು ಇವಾಗ ಥೈರಾಯ್ಡ್ ಏನು ಅನ್ಕೊಂಡು ಸಾಯಂಕಾಲ ಅವ್ರು ಡಾಕ್ಟ್ರ್ ಹೇಳಿದ್ರೆ ಇದು ಫಸ್ಟ್ ಮಾಡಿಸ್ಕೊಂಬೋಗ್ರಿ, ಆಮೇಲೆ ಬರೀ ಬಂದು ಇಲ್ಲಿ ಮಾಡಿಸ್ಕೊಂಬರ್ರಿ, ಆಮೇಲೆ ಸಾಯಂಕಾಲ ಬಂದು ಇಲ್ಲಿ ಮಾಡಿಸಿದ್ರು ಅಂತ ಇದ್ದೀವಿ. ಊಟ ಮಾಡ್ತಾಯಿದ್ದೀವಿ. ನಮ್ಮಮ್ಮ ಬೇಡ ಅಂತ ಹೋಯ್ತು ಅಲ್ಲಿಗೆ. ಕುತ್ಕೊಂಡಿದ್ದೀವಿ, AC ಹತ್ರ ಬಂದ್ವಿ. ಇವಾಗ ಇಲ್ಲಿ ಊಟ ಮಾಡ್ತಾಯಿದ್ದೀವಿ. ನಮ್ಗೆ ಇವಾಗ ಊಟ ಕೊಡಿಸ್ತು, ನಾವು ಅಲ್ಲೇ ತಿಂದ್ವಿ. ಅಮ್ಮ ಇವಾಗ ತಿಂತೈತೆ. ಅಮ್ಮ ಅಲ್ಲಿ ಸ್ಕ್ಯಾನಿಂಗ್ ಇದು ಮಾಡ್ತಾರೆ ಅಂತ ಮೂಗಲ್ಲಿ ಕಿವಿಲಿ ಎಲ್ಲ ತೆಗ್ದಾಕೈತೆ. ಸಾಂಬಾರು ಹಾಕೊಂಡು ತಿನ್ನಮ್ಮ, ರಸಮ್ ಅದು ರಸಮ್ ಇದರಲ್ಲಿ ಹಾಕೊಂಡು ತಿನ್ನು, ಯಾಕಂದರೆ ಆ ತೆಟ್ಟೆಲ್ಲೇ ಉಪ್ಪಿನಕಾಯಿ ನೆಂಚ್ಕೊಂಡು ತಿನ್ನು, ಚೆನ್ನಾಗಿರುತ್ತೆ. ಗೈಸ್, ಇವತ್ತಿನ ವಿಡಿಯೋ ಈ ಥರ ಇತ್ತು. ಅಮ್ಮ ಊಟ ಮಾಡ್ತಾಯಿದ್ರು. ಲಾಗ್ ಎಂಡ್ ಮಾಡೋದೇ ಆಗಲಿಲ್ಲ. ಅಲ್ಲಿ ಹಾಸ್ಪಿಟ್ಲು, ಈ ಹಾಸ್ಪಿಟ್ಲಿಗೆ ಹೋಗೋದೇ ಆಗೋಯಿತು. ಇಷ್ಟೇ ಗೈಸ್. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ